ಇದರಿಂದ ಸಿನಿಮಾದ ಮೇಲೂ ಕೂಡ ಪ್ರಭಾವ ಬಿದ್ದೇ ಬೀರುತ್ತೆ. ತಾವು ಸೇಫ್ ಆಗೋದನ್ನ ಜನ ನೋಡ್ಕೊಂತಾರೆ. ನಾನು ಹೋಗಿ ಸಿನಿಮಾ ನೋಡ್ಬೇಕು ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ನಮ್ಮ ಕನ್ನಡದ ಸಿನಿಮಾ ರಂಗಕ್ಕೆ ಏನ್ ಲಾಭಗಳಾಗ್ತಾ ಇದೆ, ಯಾವ ಕಾರಣಕ್ಕೆ ಒಳ್ಳೆಯದು? ಹಾಗಾದ್ರೆ ಕಾಂತಾರ ಚಾಪ್ಟರ್ 1 ಏನ್ ಬಂತು, ಈ ನಮ್ಮ ಟಾಕ್ಸಿಕ್ ಸಿನಿಮಾ ಜೂನ್ 4ನೇ ತಾರೀಕು ಬರ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಟಾಕ್ಸಿಕ್ ವಿಶೇಷವಾದಂತಹ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ನೇ ತಾರೀಕು ಬಿಡುಗಡೆ ಆಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಸಿನಿಮಾ ಜೂನ್ 4ನೇ ತಾರೀಕು ವಿಶ್ವದಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಏನೇನೆಲ್ಲ ನಡೀತಾ ಇದೆ, ಯುದ್ಧದ ಕರಿನೆರಳು ಆವರಿಸಿದೆ. ಸೊ ಇದರಿಂದ ಸಿನಿಮಾದ ಮೇಲೂ ಕೂಡ ಪ್ರಭಾವ ಬಿದ್ದೇ ಬೀರುತ್ತೆ. ಯಾಕೆಂದರೆ ಬೇರೆ ರಾಷ್ಟ್ರಗಳಲ್ಲಿಯೂ ಕೂಡ ನಮ್ಮ ಕನ್ನಡ ಸಿನಿಮಾಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತಾ ಇರೋದ್ರಿಂದ, ಅಂದರೆ ಟಾಕ್ಸಿಕ್ ಸಿನಿಮಾಗೆ ಪ್ರಾಶಸ್ತ್ಯ ಕೊಡ್ತಾ ಇರೋದ್ರಿಂದ, ಅಲ್ಲಿ ಮಾರ್ಕೆಟಿಂಗ್ ಆಗಿರೋದ್ರಿಂದ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧದ ಸಂದರ್ಭದಲ್ಲಿ ತಾವು ಸೇಫ್ ಆಗೋದನ್ನ ಜನ ನೋಡ್ಕೊಂತಾರೆ. ನಾನು ಹೋಗಿ ಸಿನಿಮಾ ನೋಡಬೇಕು ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಸೊ ತಮ್ಮನ್ನ ತಾವು ಯಾವ ರೀತಿ ಒಂದು ಸೇಫ್ ಝೋನಲ್ಲಿ ಇರಬೇಕು ಅನ್ನೋದಕ್ಕೆ ಜನರು ಹೆಚ್ಚಿನದಾಗಿ ಪ್ರಾಶಸ್ತ್ಯ ನೀಡೋದ್ರಿಂದ ಸೊ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡೋದಿಲ್ಲ. ಸೊ ಈ ಕಾರಣದಿಂದ ಏನಾಗುತ್ತೆ, ಸೊ ಅಲ್ಲಿ ಒಂದಷ್ಟು ಏನು ಬಿಸ್ನೆಸ್ ಆಗುತ್ತೆ ಅದು ಲಾಸ್ ಆಗುತ್ತೆ. ಈ ಕಾರಣದಿಂದ ಮಾರ್ಚ್ 19ನೇ ತಾರೀಕು ಬರಬೇಕಾದಂತಹ ಸಿನಿಮಾ ಜೂನ್ 4ನೇ ತಾರೀಕು ಬರ್ತಾ ಇದೆ. ಸೊ ಈ ಒಂದು ನಿರ್ಧಾರದಿಂದ ನಮ್ಮ ಕನ್ನಡದ ಸಿನಿಮಾ ರಂಗಕ್ಕೆ ಏನು ಲಾಭಗಳಾಗ್ತಾ ಇದೆ, ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ಟಾಕ್ಸಿಕ್ನಿಂದ ಕನ್ನಡ ಸಿನಿಮಾ ರಂಗಕ್ಕೆ ಏನು ಲಾಭಗಳಾಗ್ತಾ ಇದೆ. ಸೊ ಮೊದಲನೇದಾಗಿ ಏಪ್ರಿಲ್ 1ನೇ ತಾರೀಕು ಡಾರ್ಲಿಂಗ್ ಕೃಷ್ಣ ಮಿಲನ ನಾಗರಾಜ್ ಅವರು ಅಭಿನಯದ ಲವ್ ಮಾಕ್ಟೇಲ್ 3 ಸಿನಿಮಾ ಬರಬೇಕಿತ್ತು. ಬಟ್ ಅವರು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿರ್ತಾರೆ. ಆದರೆ ಯಾವಾಗ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ನೇ ತಾರೀಕು ತಾವು ಬರೋದಿಲ್ಲ, ನಾವು ಜೂನ್ 4ನೇ ತಾರೀಕು ಬರ್ತೀವಿ ಅಂತ ಅನೌನ್ಸ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಮಾರ್ಚ್ 19ನೇ ತಾರೀಕು ಇವ್ರು ಬರ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿದೆ, ಈ ಟೈಮ್ ಏನಿದೆ ಇದು ಸಮ್ಮರ್ ಡೇಸು. ಎಲ್ಲರೂ ಕೂಡ ಸಿನಿಮಾ ನೋಡಬೇಕು ಅಂತ ಥಿಯೇಟ್ರಿಗೆ ಮಕ್ಕಳ ಜೊತೆಗೆ ಕೂಡ ಬರ್ತಾರೆ, ಫ್ಯಾಮಿಲಿ ಆಡಿಯನ್ಸ್ಗಳು ಕೂಡ ಬರ್ತಾರೆ. ಇನ್ನು ಮಾರ್ಚ್ 19 ಅದರ ನಂತರದಲ್ಲಿ ಸಾಲು ರಜಾ ಇರೋದ್ರಿಂದ ಏನಾಗುತ್ತೆ, ಸಿನಿಮಾಕ್ಕೆ ಯಾವುದೇ ರೀತಿಯ ಹೊಡೆತ ಬೀಳೋದಿಲ್ಲ. ಎಲ್ಲರೂ ಕೂಡ ಥಿಯೇಟರ್ ಕಡೆ, ಮಲ್ಟಿಪ್ಲೆಕ್ಸ್ ಕಡೆ ಮುಖ ಮಾಡೋದ್ರಿಂದ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಹೊಡೆತ ಬೀಳೋದಿಲ್ಲ. ಇದು ಪ್ಲಸ್ ಪಾಯಿಂಟ್ ಆಯಿತು. ಆ ನಂತರದಲ್ಲಿ ಬರೀ ಲವ್ ಮಾಕ್ಟೇಲ್ 3 ಮಾತ್ರವಲ್ಲ, ಬೇರೆ ಬೇರೆ ಸಿನಿಮಾಗಳು ಕೂಡ ಬರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಟಾಕ್ಸಿಕ್ಕು ಇವರಿಗೆ ನೆರವು ಮಾಡಿ ಕೊಟ್ಟಿದೆ ಇವರ ಸಿನಿಮಾ ಬಿಡುಗಡೆಗೆ. ಸೊ ಇಲ್ಲಿನ ಲೋಕಲ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ನಮ್ಮ ಭಾರತಕ್ಕೂ ಕೂಡ ಆ ಯುದ್ಧದಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು, ಟಾಕ್ಸಿಕ್ ದಾರಿ ಮಾಡಿಕೊಟ್ಟಿರುವಂಥದ್ದು. ಆ ನಂತರ ಈ ಒಂದು ನಿರ್ಧಾರ ಬಹಳ ಒಳ್ಳೆಯದು ಅಂತ ಸಿನಿಮಾ ವಿಮರ್ಶಕರು ಕೂಡ ಹೇಳ್ತಿದ್ದಾರೆ, ಸಿನಿಮಾ ಪಂಡಿತರು ಕೂಡ ಹೇಳ್ತಾ ಇರೋದು. ಯಾವ ಕಾರಣಕ್ಕೆ ಒಳ್ಳೆಯದು ಹಾಗಾದರೆ ಅದನ್ನು ನೋಡ್ತಾ ಹೋಗೋದಾದ್ರೆ, ನಮ್ಮ ಕನ್ನಡದ ಟಾಕ್ಸಿಕ್ ಸಿನಿಮಾ 2 ಭಾಷೆಯಲ್ಲಿ ಬಿಡುಗಡೆ ಆಗ್ತದೆ. ಒಂದು ಕನ್ನಡ ಭಾಷೆಯಲ್ಲಿ, ಆನಂತರ ಇಂಗ್ಲಿಷ್ ಭಾಷೆಯಲ್ಲಿ. ಸೊ ಕನ್ನಡದ ಪ್ರೇಕ್ಷಕರಿಗಿಂತ ಹೆಚ್ಚಾಗಿ ಈ ಸಿನಿಮಾಕ್ಕೆ ಬೇರೆ ಅಂದರೆ ಇಂಗ್ಲಿಷ್ ಪ್ರೇಕ್ಷಕರು ಹೆಚ್ಚಾಗಿದ್ದಾರೆ, ಜೊತೆಗೆ ಬೇರೆ ಬೇರೆ ಭಾಷೆಯ ಪ್ರೇಕ್ಷಕರು ಕೂಡ ಹೆಚ್ಚಾಗಿದ್ದಾರೆ. ಸೊ ಈ ಕಾರಣದಿಂದ ಏನಾಗುತ್ತೆ ಅಂತಂದರೆ, ಸೊ ನಾವು ನೋಡ್ತಾ ಹೋಗ್ಬೋದು, ಅಂದರೆ ಜಾನ್ವರಿಯಿಂದ ಇಲ್ಲಿವರೆಗೂ ಕೂಡ ಒಂದು ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾ ಬಂದಿಲ್ಲ. ಜೊತೆಗೆ ಒಂದು ಬಹಳ ಸೌಂಡ್ ಮಾಡ್ತಪ್ಪ ಈ ಸಿನಿಮಾದಿಂದ ಪ್ರೊಡ್ಯೂಸರ್ಗೆ ಯಾವುದೇ ರೀತಿಯ ಲಾಸ್ ಆಗಿಲ್ಲ, ಹೆಚ್ಚಾಗಿ ಕಲೆಕ್ಷನ್ ಮಾಡಿದೆ, ಹಣವನ್ನು ಗಳಿಕೆ ಮಾಡಿದೆ ಅನ್ನೋ ರೀತಿಯ ಸಿನಿಮಾ ಯಾವುದೇ ಬಂದಿಲ್ಲ. ಕಾಂತಾರ ಚಾಪ್ಟರ್ 1 ಏನು ಬಂತು ಅದೇ ಲಾಸ್ಟು. ಆ ನಂತರ ಯಾವ ಸಿನಿಮಾವೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ತಗೊಂಡ್ರೂ ಕೂಡ ಟಾಕ್ಸಿಕ್ ಬಂದರೂ ಟಾಕ್ಸಿಕ್ಕು ಥಿಯೇಟರ್ಗಳಲ್ಲಿ ಸಿಕ್ಕಾಪುಟ್ಟ ಸೌಂಡ್ ಮಾಡಬೇಕು ಅನ್ನೋದು ಎಲ್ಲರ ಒಂದು ಆಸೆ ಕೂಡ ಹೌದು, ವಿಶ್. ಅದು ಎಲ್ಲರೂ ವಿಶ್ ಕೂಡ ಹೌದು. ನಮ್ಮ ಕನ್ನಡದ ಸಿನಿಮಾ ಬೇರೆ ಯಾವುದೋ ದೇಶದಲ್ಲಾಗಿರ್ಬಹುದು, ಬೇರೆ ಯಾವುದೋ ರಾಜ್ಯದಲ್ಲಾಗಿರಬಹುದು, ಜನ ಇಷ್ಟಪಟ್ಟು ಬರ್ತಾರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಈ ಕಾರಣಕ್ಕೆ ಸಿನಿಮಾ ಪಂಡಿತರ ಒಂದು ನಡೆ ಕೂಡ ಟಾಕ್ಸಿಕ್ಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಕೂಡ ಇದೆ. ಈಗೇನು ದುರಂಧರ್ 2 ಆಗೆ ಈ ಟಾಕ್ಸಿಕ್ ಕ್ಲಾಶ್ ಆಗುತ್ತೆ, ಈ ದುರಂಧರ್ 2ಗೆ ಟಾಕ್ಸಿಕ್ ದಾರಿ ಮಾಡಿಕೊಟ್ಟಿದೆ, ಅದು ಯಾವುದೂ ಕೂಡ ಬಲವಾದ ಕಾರಣ ಅಲ್ಲ. ಬಲವಾದ ಕಾರಣ ಏನಪ್ಪ ಅಂತಂದರೆ,
ಸಿನಿಮಾ 500 ಕೋಟಿಗೂ ಅಂದಾಜು 500 ಕೋಟಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಸಿನಿಮಾಕ್ಕೆ. ಅದೆಷ್ಟು ಜನ ಕಷ್ಟಪಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ತಾರಾ ಬಳಗವೇ ಇದೆ, ಜೊತೆಗೆ ಒಳ್ಳೊಳ್ಳೆಯ ಟೆಕ್ನಿಷಿಯನ್ಗಳನ್ನ ಹಾಕೊಂಡಿದ್ದಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಯಾರೂ ಕೂಡ ನಾವು ಏನೋ ಚಾಲೆಂಜ್ ಮಾಡಿದೀವಿ, ನಾವು ಈ ಡೇಟ್ಗೆ ಬರ್ತೀವಿ, ಸೊ ಹೀಗಾಗಿ ನಾನು ಚಾಲೆಂಜ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಬಿಡುಗಡೆ ಮಾಡೋದಲ್ಲ. ಸಿನಿಮಾ ಹಾಕಿದ ದುಡ್ಡು ವಾಪಸ್ ಬರಬೇಕು. ಈಗಾಗಲೇ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಒಂದಷ್ಟು ನ್ಯೂಸ್ಗಳು ಕೂಡ ವೈರಲ್ ಆಗಿತ್ತು, ನೀವು ನೋಡಿರ್ತೀರ. 600 ಕೋಟಿ ಈಗಾಗಲೇ ಪ್ರೀ ರಿಲೀಸಲ್ಲೇ ಟಾಕ್ಸಿಕ್ ಹಣವನ್ನು ಗಳಿಕೆ ಮಾಡಿದೆ, ಜೊತೆಗೆ ಎಲ್ಲ ಭಾಷೆಯಲ್ಲೂ ಸೇರಿ 1200 ಕೋಟಿ ಹಣವನ್ನು ಗಳಿಕೆ ಮಾಡಿದೆ ಅಂತ. ಹಾಕಿದ ದುಡ್ಡು ಈಗಾಗಲೇ ಬಂದಿರುತ್ತೆ. ಅದರ ಜೊತೆಗೆ ಆಡಿಯೋ ಕೂಡ 40 ಕೋಟಿಗೆ ಆಡಿಯೋ ಹಕ್ಕು ಕೂಡ ಖರೀದಿ ಮಾಡಿದ್ದಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಬಹಳ ಕೋಟಿ ಕೋಟಿ ಹಣವನ್ನು ಹಾಕಿ ಸಿನಿಮಾವನ್ನು ಮಾಡಿರಬೇಕಾದ್ರೆ ಯಾರು ಕೂಡ ಲಾಸ್ ಆಗಲಿ ಅಂತ ಮಾಡಿರೋದಿಲ್ಲ. ಹಣವನ್ನು ಗಳಿಕೆ ಮಾಡುವಂತಹ ಉದ್ದೇಶನೇ ಅವರಿಗಾಗಿರುತ್ತೆ. ಅದರಲ್ಲೂ ಕೂಡ ಯಶ್ ಅವರು ಕೂಡ ಇದ್ರಲ್ಲಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ಈ ಕಾರಣಕ್ಕೆ ಏನಾಯ್ತು, ಸ್ವಲ್ಪ ತಡವಾಗೆ ಬಂದರೂ ಕೂಡ ಜಬರ್ದಸ್ತಾಗಿ ಬರಲಿ ಅನ್ನೋದು ಅವರ ಒಂದು ಆಶಯ ಆಗಿರುತ್ತೆ. ಸೊ ಈ ಕಾರಣಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಾವುದೇ ಸಿನಿಮಾ ಬಂದಿಲ್ಲ ನಮ್ದು ಈಗ ಒಂದು ಈ ವರ್ಷದಲ್ಲಿ. ಸೊ ಈ ಅಪ್ಕಮಿಂಗ್ ಅಂದರೆ ನೆಕ್ಸ್ಟ್ ಏನು ಆಫ್ಟರ್ ಟಾಕ್ಸಿಕ್ ಒಂದಷ್ಟು ಸಿನಿಮಾಗಳು ಬಿಡುಗಡೆಗೆ ರೆಡಿ ಆಗಿದೆ. ಅದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಾಗಿರಬಹುದು, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಾಗಿರಬಹುದು. ಸೊ KD ಸಿನಿಮಾ ಬರ್ತಾ ಇದೆ, ಅದು ಪ್ಯಾನ್ ಇಂಡಿಯಾ ಸಿನಿಮಾ. ಇವಾಗ ಟಾಕ್ಸಿಕ್ ಬರ್ತಾ ಇದೆ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ಸೊ ಈ ಕಾರಣದಿಂದ ಏನಾಗ್ತಾ ಹೋಯಿತು, ಅದು ಡೇಟ್ನ ಮುಂದೂಡಿಕೆ ಮಾಡಿದ್ದಾರೆ. ಇದರಿಂದ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ. ಅಫ್ಕೋರ್ಸ್ ನಾವು ಒಪ್ಕೋತೀವಿ, ಯಾಕಂದರೆ 4 ವರ್ಷದ ಕಾಯುವಿಕೆಗೆ ಈ ತಿಂಗಳು 19ನೇ ತಾರೀಕು ಅಂತ್ಯ ಆಗುತ್ತೆ ಅಂತೇಳಿ ಯಶ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಬಟ್ ಅದೇನಾಯಿತು, 1 ತಿಂಗಳು ಮುಂದೆ ಹೋಗಿದೆ. ವೆಯ್ಟ್ ಮಾಡಿದ್ರೆ ಎವ್ರಿ ವೆಯ್ಟ್ ಈಸ್ ವರ್ತ್ ಅಂತ ಹೇಳ್ತಾರಲ್ಲ. ಸೊ ಹೀಗೆ ವೆಯ್ಟ್ ಮಾಡಿದ್ರೆ ನಮಗೆ ಒಳ್ಳೆ ರೀತಿಯ ಒಂದು ಸಿನಿಮಾವನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ಕೂಡ. ಜೊತೆಗೆ ಥಿಯೇಟರ್ಗಳಲ್ಲಿ ಒಂದಷ್ಟು ಒಂದು ಉತ್ಸವ, ಯಶ್ ಉತ್ಸವ ಏನು ಆಗ್ತಾ ಇತ್ತು, ಅದು ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಫ್ಯಾನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಇದು ಸ್ವಲ್ಪ ಲೇಟ್ ಆಗ್ಬೋದು, ಅದನ್ನು ಬಿಟ್ಟರೆ ಬೇರೆ ಏನು ಆಗೋದಿಲ್ಲ. ಸೊ ಈ ಕಾರಣಕ್ಕೆ ಟಾಕ್ಸಿಕ್ನಿಂದ ಸಿನಿಮಾ ರಂಗಕ್ಕೂ ಕೂಡ ಇವಾಗ ಲಾಭ ಆಯಿತು. ಯಾಕಂದರೆ ಟಾಕ್ಸಿಕ್ ಮಾರ್ಚ್ 19ನೇ ತಾರೀಕು ಬರುತ್ತೆ ಅಂತ ಯಾವಾಗ ಅನೌನ್ಸ್ ಮಾಡಿತ್ತು, ಆವಾಗ ಒಂದಷ್ಟು ನಿರ್ದೇಶಕರು, ಪ್ರೊಡ್ಯೂಸರ್ಸ್ಗಳು ಏನು ಮಾಡಿದ್ರು, ಈ ಟೈಮ್ನಲ್ಲಿ ನಮ್ಮ ಸಿನಿಮಾ ಬರೋದು ಬೇಡ, ಸ್ವಲ್ಪ ಮುಂದಕ್ಕೆ ಹಾಕೊಳ್ಳೋಣ ನಾವು ಅಂತೇಳಿ ಡಿಸೈಡ್ ಮಾಡಿರ್ತಾರೆ. ಆದರೆ ಇವಾಗ ಟಾಕ್ಸಿಕ್ ಯಾವಾಗ ಡೇಟ್ನ ಎಕ್ಸ್ಚೇಂಜ್ ಮಾಡ್ತು ಅಂತಂದರೆ, ಬೇರೆ ದಿನ ನಾವು ಬರ್ತೀವಿ ಅಂತ ಹೇಳಿದ್ರು, ಆ ಟಾಕ್ಸಿಕ್ ದಿನವೇ ಬೇರೆ ಒಂದಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಇದರಿಂದ ಆ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕೂಡ ಲಾಭ, ಜೊತೆಗೆ ನಮ್ಮ ಕನ್ನಡದ ಸಿನಿಮಾಗಳು ಕೂಡ ಬರ್ತವೆ. ಈ ಟೈಮ್ ಇದೆಯಲ್ವಾ, ಬಹಳ ಪ್ರೀಷಿಯಸ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಹಾಲಿಡೇಸ್ ಇರುತ್ತೆ, ಮಕ್ಕಳೆಲ್ಲ ಸಮ್ಮರಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಫ್ಯಾಮಿಲಿ ಆಡಿಯನ್ಸ್ಗಳನ್ನು ಸೆಳೆದುಕೊಳ್ಳುವಲ್ಲಿ ಸಿನಿಮಾಗಳು ಸಕ್ಸಸ್ ಆಗಬೇಕು ಅನ್ನೋದು ಎಲ್ಲರ ಆಶಯ ಕೂಡ ಹೌದು. ಸೊ ಈ ಕಾರಣದಿಂದ ಸಿನಿಮಾಗಳಿಗೆ ಬರುವಂತಹ ಜನರ ಸಂಖ್ಯೆಯು ಕೂಡ ಈ ಟೈಮಲ್ಲಿ ಹೆಚ್ಚಾಗುತ್ತೆ. ಸೊ ನಮ್ಮ ಟಾಕ್ಸಿಕ್ ಸಿನಿಮಾ ಜೂನ್ 4ನೇ ತಾರೀಕು ಬರ್ತಾ ಇದೆ. ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಟ್ರೈಲರ್ ಇದೇ ಮಾರ್ಚ್ 8ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ವೆಯ್ಟ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇದಾಗುತ್ತೆ ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.